24 ವರ್ಷಕ್ಕೆ 5 ಜನ ಮಕ್ಕಳು ನಡ್ಕೊಂಡು ಅವಳು ಇಲ್ಲಿ ಕುಂತವಳಲ್ಲ, ಇಲ್ಲಿ ಕುಂತವಳು ನೋಡಿ, ಇಲ್ಲಿ ನೋಡಮ್ಮ ಆ ಬ್ರಾಹ್ಮ ರೋಡ್ಗೆ 5 ಜನ ಮಕ್ಕಳು ನಡ್ಕೊಂಡು ಬೆಳೀತಾ ದಿನೇ ಈ ಒಂದೊಂದು ಕೇರಿ ಒಳಗೆ ದುಡ್ಗದ್ರಿ ಏನ್ ಮಾಡ್ತಾಳಂತೆ, ನನ್ನ ಮಗ ಹೋಗಿ ಇಷ್ಟೇ ವರ್ಷ ಆದ್ರೂ ಇನ್ನ ಬರ್ಲಿಲ್ವಲ್ಲ, ಎಲ್ಲಿಗೋದ ಯಾವ ಪಾಳ್ಲಿಕ್ ಹೋದ, ಅವನು ಹುಡಿಕಾಣುತ್ತಾ ಬುತ್ತಿಯ ಕಟ್ಟು ಬರುವಳೆ ರಾಮ ರಾಮ ಬಂದ್ಲಂತೆ. ಕಲ್ಯಾಣಿ ತಕ್ ಬಂದ್ ನಿಂತ್ಕೊಂಡಂತೆ. ಕದ್ರಣ್ಣ ಇವ್ನಿದ್ನೆಲ್ಲ ಸುಂಕಾಯಿ ಭಟ್ರು ಅವನು ನಾಮಕರಣ ಮಾಡಿದಿರಲ್ಲ ಚಿನ್ಗದ್ರಂಗೆ, ನೋಡಪ್ಪ ಸ್ನಾನ ಮಾಡ್ತಿದ್ನಂತೆ. ಮಗನೇ ಅಂತ ಓಡ್ ಬಂದ್ಲಂತ ಅವ್ರ ಅವ್ವ ದೊಡ್ಗದ್ರಿ. ಅವ್ವ ನಾನು ಬ್ರಾಹ್ಮಣರ ಕೇರಿ ಒಳಗಿದ್ದೀನಿ, ಬ್ರಾಹ್ಮಣ ಹುಡುಗಿನ ಮದುವೆ ಆಗಿದ್ದೀನಿ, ನೀನ್ ಹಿಂಗ್ ಬಂದ್ರೆ ಬಿಟ್ಕಂತಾರೇನವ, ನಾನ್ ಬರಲ್ಲ ಅನ್ನಂತೆ. ಮಗನೇ ನೀನ್ ಬಿಟ್ಟಿರಾಗ ಎತ್ತು ಹೊಟ್ಟೆ ಅಂತದ, ನಮ್ ಕೇರಿ ಹೋಗ ನಡಿಯಪ್ಪ, ಬ್ರಾಹ್ಮಣ ಸವರ್ಸ ಬೇಡ ಅಂದಂತೆ. ಆಯ್ತಮ್ಮ ಇನ್ನು ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ಗೆ ಅದೇ ಕಲ್ಯಾಣಿ ಒಳಗೆ ಸ್ನಾನ ಮಾಡಿಸಿ ತಲೆಯನ್ನು ಬೋಳಿಸ್ಬಿಟ್ಟು ಕಚ್ಚೆ ಸೀರೆ ನುಡ್ಸ್ಬಿಟ್ಟು ಗಜಗೌರಿ ಅಂತ ನಾಮಕರಣ ಮಾಡಿಬಿಟ್ಟು ಅವಳು ಬ್ರಾಹ್ಮಣರ ಕೇರಿಗೆ ಬರ್ತಾಳಯ್ಯ ರಾಮ ಆ ಬ್ರಾಹ್ಮಣ ಕೇರಿಗೆ ಬಂದ್ಲಂತೆ. ನೋಡಮ್ಮ ಅತ್ತೆ ಬತ್ತಾವಳೆ ಅಂದ್ರೆ ಈಗಿನ ಕಾಲದಾಗ ಸೊಸೆಯರು ಬೀಗ ಹಾಕೊಂಡ್ ಹೋಗಂತ ಕಾಲ. ಅವಾಗ ಈ ನಮ್ಮವ್ವ ಅತ್ತೆ ಬತ್ತಾವಳೆ ಅಂದಿದ್ಕೆ 900 ಜನ ತಿನ್ನಂತ ಒಂದೇ ಬಾಳೆ ಎಲೆ 1101 ಭೋಜನ ಎಲ್ಲ ಸಿದ್ಧ ಮಾಡಿಬಿಟ್ಟು ಅತ್ತೆ ಬತ್ತಾವಳೆ ಅಂದ್ಬಿಟ್ಟು ನೋಡು ಬೆಳ್ಳಿ ತಟ್ಟೆ ಒಳಗೆ ಕಾಲ್ ತೊಳೆದ್ಬಿಟ್ಟು ಏನು ತಗೊಂಬಂದು ಉಯ್ಯಾಲೆ ಮೇಲೆ ಕೊಂಡ್ರೆ ತೂಗ್ತಾವಳಂತೆ. ಅತ್ತೆ ಊಟ ಮಾಡಿ ಬನ್ನಿ ಅಂತ ಎಲೆ ಹಾಕಿದ್ಲಂತೆ. ಏನು ಊಟ ತಿಂತಾವಳಂತೆ. ಬ್ರಾಹ್ಮಣ ಮನೆಗೆ ನೋಡಿದ್ದೇನು ಊಟ ಸಪ್ಪೆ ಭೋಜನ. ಈ ನಮ್ ಕದ್ರಿಗೆ ಹಿಡಿಬೇಕಲ್ಲ, ತಿಂತ ಏನಂದಂತೆ, ಏನಲ್ಲ ಕದ್ರ ಅಲ್ವಲ್ಲ, ಯಾವ ಊಟ ಮಡಗಿದ್ಯಲ್ಲ, ಒಬ್ಬಟ್ಟು ಪಾಯಸ ಮಡಗಿದ್ಯಾ, ಹೋಗಲೇ ಒಂದ್ ಕರಿನ್ ಕಾಲ್ ಕಡ್ದಂಗ ಆಗಲ್ಲ ಅಂದಂತೆ. ಕಡ್ದನಪ್ಪ ಒಂದ್ ಕರಿನ್ ಕಾಲ್ ಕಡ್ದಂಗ ಆಗಲ್ಲ ಅಂದಂತೆ. ಬಾಕಲ್ ಸ್ವಂತಿಗೆ ನಿಂತಿದ್ಲಲ್ಲ ನಮ್ಮವ್ವ ಕೇಳಿಸ್ಕೊಂಡ್ಲಂತೆ, ನೀವ್ ಇಂಥ ಜಾತಿಯಾರ, ನೀವ್ ಇಂಥ ಕುಲ್ತಾರ, ಮೋಸದಿಂದ ಮದುವೆ ಅದೇ ಅಂತ ಅಮ್ಮ ಊರ್ ಮುಂದಕ್ಕೆ ಬಂದ್ ನಿಂತ್ಕೊಂಡು ಶಾಪ ಕೊಡ್ತಾಳ ಅವಳಿಗೆ.